ವರುಷದ ಮೊದಲ ಮಳೆಗಾಗಿ ಕಾದು ಕಾಡು ಮೇಡು ದಾಟಿ ಸುರಿವ ಮಳೆಯಲ್ಲಿ ಮಿಂದು ಅಜ್ಞಾತ ತಾಣಗಳ ಹುಡುಕುತ್ತಾ ಸಾಗಿದೆ ಈ ಪಯಣ. ಟೈಮ್ ಇವಾಗ ಆಲ್ಮೋಸ್ಟ್ ಒಂದು 5 ಆಗ್ತಾ ಬಂತು. ಮಾನ್ಸೂನ್ 2026 ಡೆಸ್ಟಿನೇಷನ್ ಹೋಗ್ತಾ ಹೇಳ್ತೀನಿ. ಸ್ವಲ್ಪ ಲಗೇಜ್ ಜಾಸ್ತಿನೇ ಆಗೋಯ್ತು. ಟ್ರೈಪಾಡ್, ಇದು ನನ್ನ ಫ್ರೆಂಡ್ ಶೂಸ್, ಇದು ನನ್ನ ಶೂಸ್, ಹ್ಯಾಂಡ್ ಬ್ಯಾಗ್, ಟಾಪ್ ಬಾಕ್ಸ್ ಸಿಕ್ಕಾಪಟ್ಟೆ ಆಗೋಯ್ತು. ಇವಾಗ ಇಲ್ಲಿಂದ ಹೊರಡೋಣ. ಜೈ ಶ್ರೀರಾಮ್. ಫ್ರೆಂಡ್ ನನಗೆ ಕನ್ನಕಪುರ ಎಕ್ಸಿಟ್ ಅಲ್ಲಿ ಸಿಗ್ತಾನೆ. ನಮ್ ರೈಡ್ ಮಾನ್ಸೂನ್ 2026 ಈ ರೈಡ್ ಇಲ್ಲಿಂದ ಶುರು ಆಗುತ್ತೆ. ಮಾನ್ಸೂನ್ 2026 ನಾವು ಹೋಗ್ತಾ ಇರೋದು ಸೌತ್ ಗೋವಾಗೆ. ಇವಾಗ ಮಳೆ ಇದೆ ಅಂತ ಗೊತ್ತಾಗ್ತಿದೆ. ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೀನಿ, ಮತ್ತೆ ಕೆಲವೊಂದು ಆಪ್ ಅಲ್ಲೆಲ್ಲ ನೋಡ್ತಾ ಇದ್ದೀನಿ. ನಮ್ಮ ಪಯಣ ಸವಿಯಲು ಮಾನ್ಸೂನ್ ಅನ್ನ ಇನ್ನೊಂದು ನೆಲದಿಂದ. ಸರ್ಗೆ 4 ಗಂಟೆ ಅಂತ ಬಾ ಅಂತ ಹೇಳಿದ್ರೆ 6:15 ಬಂದಿದ್ದಾರೆ. ಪ್ರತಿ ಸಲ ಯಾವಾಗನ ಬೇಗ ಹೋಗ್ಬೇಕಂತ ಹೇಳಿದ್ರೆ ಆಗದೇ ಇಲ್ಲ. ಬರೀ ಇದಾಯ್ತು ನಮ್ದು ಕೆಲಸ. ಟೈಮ್ ಇವಾಗ 6:15 ಆಗಿದೆ. ಇಲ್ಲಿ ಸನ್ರೈಸ್ ಆಗ್ತಾ ಇದೆ. ಇದ್ಯಾಕೋ DJ ಮೈಕ್ ಆಟೋಮೆಟಿಕ್ ಆಗಿ ಕನೆಕ್ಟ್ ಆಗ್ತಾ ಇಲ್ಲ ಅಂತ ಗೊತ್ತಾಗ್ತಿಲ್ಲ ನನಗೆ. ಮೋಡ ಆಗಿದೆ, ಬಟ್ ಸಿಕ್ಕಾಪಟ್ಟೆ ಬಿಸಿಲು ಇದೆ. 7 ಗಂಟೆಗೆ ಇಷ್ಟೊಂದು ಬಿಸಿಲು ಅಂದ್ರೆ ಅಪ್ಪ ಅಡ್ಕೊಳಕ್ ಆಗ್ತಿಲ್ಲ. ಯಾರಿಗೂ ಇದು ಸೊಳ್ಳೆ ಮಿಷಿನ್. ಸೊಳ್ಳೆಗಳು ನಮ್ಮೂರಲ್ಲಿ ಹೋಗ ಚಿಕ್ಕವರಿದ್ದಾಗ ಸೊಳ್ಳೆ ಹೊಡಿಯೋಕೆ ಒಂದು ಗಾಡಿ ಬರ್ತಿತ್ತು, ಅದು ಸೇಮ್ ಹಿಂಗೆ ಇರೋದು. ದೇವ್ರೆ, ಮಳೆ ಮಳೆ ಬೇಕು, ಮಳೆ ಮಳೆ ಎಲ್ಲಿದೆ? ತಿಂಡಿ ಮಾಡ್ಬೇಕು ಇವಾಗ. ಇಲ್ಲಿ ಟೋಲ್ ಹತ್ರನೇ ತಿಂದ್ಬಿಡ್ತೀವಿ ಸುಮ್ಮನೆ. ಚೆನ್ನಾಗಿದೆ ರೆಸ್ಟೋರೆಂಟ್, ಇಲ್ಲಿ ಹಾಕ್ಬಿಡೋಣ. ಸ್ವಲ್ಪ ಮಳೆ ಸ್ಟಾರ್ಟ್ ಆಯ್ತು ಇವಾಗ. ಸ್ವಲ್ಪ ಹನಿ ಇಡ್ತಾ ಇದೆ ಅಷ್ಟೇ, ಜಾಸ್ತಿ ಜೋರೇನಿಲ್ಲ. ಅದಕ್ಕೆ ಎಲ್ಲ ರೇನ್ ಗೇರ್ಸ್ ಹಾಕಿ ಜಾಕೆಟ್ ಒಂದು ಹಾಕೊಂಡು ಹೇಳ್ಬೇಕಂದ್ರೆ ಇಷ್ಟೊತ್ತಿಗೆ ಮಳೆ ಬರಬೇಕಿತ್ತು. ಎಲ್ಲಿನೋ ಎಫೆಕ್ಟ್ ಇಂದ ಮಳೆನೇ ಇಲ್ಲ ಈ ವರ್ಷ. ನೀರೇ ಇಲ್ಲ ಗುರು. ಇನ್ನು ಜೂನ್ ಮುಗೀತು ಆಲ್ರೆಡಿ, ಇನ್ನೂ ನೀರಿಲ್ಲ. ಹೋಪ್ಸು ಜುಲೈಯಲ್ಲಿ ಮಳೆ ಚೆನ್ನಾಗಿ ಆಗುತ್ತೆ ಅಂತ. ಬರುತ್ತೆ ನೋಡಿ ಮಳೆ ಇವಾಗ. ಇಲ್ಲೆಲ್ಲ ಮಳೆ ಇಲ್ಲ, ಅಲ್ಲಿ ಮುಂದೆ ಇದೆ ಮಳೆ. ಸ್ಟಾರ್ಟ್ ಆಯ್ತು. ಇಲ್ಲಿ ಇರೋದು ಮಳೆ, ಅಲ್ಲೆಲ್ಲೂ ಮಳೆನೇ ಇರಲಿಲ್ಲ. ಏನು ಸೂಪರ್ ಆಗಿರೋ ಮಳೆ ಬರ್ತಾ ಇದೆ ನೋಡಿ. ಒಳ್ಳೆ ವೆಲ್ಕಮ್ ಮಾಡ್ತಿರೋ ಥರ ಇದೆ ನಮ್ಮನ್ನೆಲ್ಲ. ಮಾನ್ಸೂನ್ ಸ್ಟಾರ್ಟ್ ಆಯಿತು. ಮಾನ್ಸೂನ್ 2026 ಹೀಗೆ ಹೋಗ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ. ಬೆಂಗಳೂರಿಂದ ಒಂದಿಷ್ಟು ಮಳೆ ಇರಲಿಲ್ಲ, ಆದರೆ ಇವಾಗ ನೋಡಿದ್ರೆ ಫುಲ್ ಒದ್ದೆ ಆಗೋಗಿದ್ದೀವಿ, ಅಷ್ಟು ಮಳೆ ಬರ್ತಾ ಇದೆ. ವಾವ್, ಸೂಪರ್ ಆಗಿದೆ ಇದು ಮಾತ್ರ ವೆದರ್ ನೋಡಿ. ಫುಲ್ ಫಾಗ್ ಆಗೋಗಿದೆ. ನಿಮ್ಗೆ ಎಷ್ಟು ಕಾಣಿಸ್ತಿದೆಯೋ ಗೊತ್ತಿಲ್ಲ, ಬಟ್ ತುಂಬ ಫಾಗ್ ಆಗಿದೆ. ಆನಂದದೇ ಓಲಾಡುವ ಆಸೆ ಇಂದು ನಿಮಗಾಗಿದೆ, ಹಾಗೇನಾಗಿದೆ. ಸೊ ಈ ಗೇರ್ಸೊಪ್ಪ ಘಾಟಲ್ಲಿ ಒಂದು ವಿಶೇಷತೆ ಏನಂತಂದು ಹೇಳಿದ್ರೆ, ಒಂದು ಬಸ್ತಿ ಇದೆ, ಪುರಾತನವಾದ ಜೈನ ಕ್ಷೇತ್ರ ಇದೆ. ಇವಾಗ ಇಲ್ಲಿ ಹೋಗ್ತಾ ಇದ್ದೀವಿ. ಟೈಮ್ ಇವಾಗ 4:15 ಆಗಿದೆ. ಪರ್ಮಿಷನ್ ಕೇಳ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಲೊಕೇಶನ್ ಮಾತ್ರ ಸ್ಕೇರಿ ಆಗಿದೆ ಮತ್ತು ತುಂಬ ಸುಂದರವಾಗಿದೆ ನೋಡಿ. ಲೊಕೇಶನ್ ಏನು ಸೈಕ್ ಆಗಿದೆ ಅಂತ. ಸೂಪರ್ ಲೊಕೇಶನ್ ಇದು. ಸರ್ ಹೋಗ್ಬೋದಾ? ಹೋಗ್ಬೋದಾ? बसदी सर, बसदी हाँ हाँ मत खड़ा उधर. नहीं करूँगा, नहीं होती हूँ. थैंक यू सर. ಸ್ವಲ್ಪ ಆಫ್ ರೋಡ್ ಇದೆ. ನನ್ನ ವೈಸರ್ ಫುಲ್ ಫಾಗ್ ಆಗಿದೆ, ಏನು ಕಾಣಿಸ್ತಾ ಇಲ್ಲ. ಓ ಶಿಟ್ ಮ್ಯಾನ್, ಏನು ಸೂಪರ್ ಆಗಿದೆ ನೋಡಿ. ಲೊಕೇಶನ್ ಸೈಕ್ ಆಗಿದೆ. ಗುರು
ಅದನ್ನ ಹಾಸೆ ಬಿಡ್ತಿದ್ದ ಹಾವು ಇಲ್ಲೇ ಹಾಕೇ ಬಿಡ್ತದೆ ಅದ್ರ ಮ್ಯಾಗ ಬಂದಿದ್ವಿ 2022 ಅಲ್ಲಿ ಇಲ್ಲಿ ಅವಾಗ ನೆನ್ಪಿಟ್ಕೊಂಡಿದ್ವಿ ಇದನ್ನ ಜಾಗನ. ಇವಾಗ ತಿರ್ಗಾ ಮತ್ತೆ ಅದೇ ಜಾಗಕ್ಕೆ ಬರ್ತಾ ಇದ್ದೀವಿ. ಬಸ್ದಿ ಮುಂದೆ ಇದೆಯಾ? ಬಸ್ದಿ ಹಾಂ ಹಾಂ ಥ್ಯಾಂಕ್ ಯು. ಬಂದ್ವಿ ಆ ಜಾಗಕ್ಕೆ. ಈ ವರ್ಷದ ಮೊದಲ ಮಳೆ. ಹಾ ಏನ್ ಮಳೆ ಗುರು. ಮೋಡ ಬೆಟ್ಟಕ್ಕೆ ಮುತ್ತಿಕ್ತಾ ಇದೆ. ಮತ್ತೆ ಮಳೆ ಸ್ಟಾರ್ಟ್ ಆಯಿತು. ಹೊನ್ನಾವರದಲ್ಲಿ ಪ್ರಮೀಳಾ ಪ್ಯಾಲೇಸ್ ಅಂತ ಇಲ್ಲಿ ಸ್ಟೇ ಆಗ್ತಿದೀವಿ ಇವತ್ತು. ಆಲ್ರೆಡಿ ಟೈಮ್ ಒಂದು 6 ಗಂಟೆ ಏನೋ ಆಗಿದೆ. ನಾಳೆ ಗೋವಾ ಪ್ಲಾನ್ ಮಾಡ್ತೀವಿ. ಮತ್ತೆ ನಾಳೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ. ರೂಮ್ ಇವಾಗ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಬೆಳಗ್ಗೆ ಆಲ್ಮೋಸ್ಟ್ ಇವಾಗ 7 ಗಂಟೆ ಆಗಿದೆ. ಇಲ್ಲಿಂದ ಪ್ಲಾನ್ ಇರೋದೇನು ಅಂತ ಹೇಳಿದ್ರೆ ಗೋಕರ್ಣ ಹೋಗಿ ಅಲ್ಲಿಂದ ಸೌತ್ ಗೋವಾ. ಗೋಕರ್ಣ ರೀಚ್ ಆದ್ವಿ. ಮಳೆ ಸರಿಯಾಗಿ ಹೊಡಿತಾ ಇದೆ ಇಲ್ಲಿ. ಮುಂದ್ಗಡೆ ಟನಲ್ ಬರ್ತಾ ಇದೆ. ವಾಟರ್ ಫಾಲ್ಸ್ ಇದೆ. ಕರ್ನಾಟಕ ಬಿಟ್ಟು ಫಸ್ಟ್ ಟೈಮ್ ಲೈಫಲ್ಲಿ 28 ಇಯರ್ಸ್ ಆದಮೇಲೆ ಗೋವಾ ಎಂಟ್ರ್ ಆಗ್ತಾ ಇದ್ದೀನಿ. ಗೋವಾ ನೋಡೋಕ್ಕಂತ 28 ವರ್ಷ ಕಾದಿದ್ದೀನಿ ನಾನು.